ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ತೈಲದಿಂದ ತರಕಾರಿಯವರೆಗೆ ಭಾರತದ ಉದ್ಯಮ ಜಗತ್ತಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿರೋ ರಿಲಯನ್ಸ್ ಇಂಡಸ್ಟ್ರೀಸ್ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಇಂಟರ್ನೆಟ್ ಕ್ರಾಂತಿಯನ್ನೇ ಮಾಡಿದ ರಿಲಯನ್ಸ್ ಜಿಯೋ IPO ಮಾರ್ಕೆಟ್ಗೆ ಬರೋಕೆ ಮುಂದಾಗಿದೆ. ಆ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಪರೇಟ್ ಆಗಿದ್ರ ಸ್ಟಾಕ್ ಮುಂದೆ ಸಿಗುತ್ತೆ. ಬರೋಬ್ಬರಿ 40,000 ಕೋಟಿ ರೂಪಾಯಿನಿಂದ 60,000 ಕೋಟಿ ರೂಪಾಯಿನ ಸೈಜ್ ಇರುತ್ತೆ ಈ IPOಗೆ ಅಂತ ಹೇಳಲಾಗ್ತಿದೆ. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗುತ್ತೆ ಅಂತ. ಇಡೀ ಸ್ಟಾಕ್ ಮಾರ್ಕೆಟ್ ಅನ್ನೇ ಶೇಕ್ ಮಾಡೋ IPO ಆಗುತ್ತೆ ಇದು. ಹಾಗಿದ್ರೆ ಏನಿದು ಜಿಯೋ IPO? ಇದರಿಂದ ಟೆಲಿಕಾಂ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಜಿಯೋ ಸಿಮ್ ಹೊಂದಿರೋರಿಗೆ ಏನಾದರೂ ಲಾಭ ಆಗುತ್ತಾ? ರಿಲಯನ್ಸ್ ಷೇರುದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಜಿಯೋ IPO? ಸ್ನೇಹಿತರೆ, IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದೇ ಖಾಸಗಿ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಇಳಿಬೇಕಾದ್ರೆ ಈ ರೀತಿ IPOನ ಲಾಂಚ್ ಮಾಡುತ್ತೆ. ತನ್ನ ಷೇರುಗಳಲ್ಲಿ ಒಂದಿಷ್ಟು ಪಾಲನ್ನ ಜನರಿಗೆ ಕೊಡುತ್ತೆ, ಖರೀದಿ ಮಾಡ್ಕೊಳ್ಬೇಕಾದ್ರೆ ಅಂತ. ಅದನ್ನು ಸೇಲಿಗಿಡುತ್ತೆ. ಜನ ದುಡ್ಡು ಕೊಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರುಗಳನ್ನು ಖರೀದಿ ಮಾಡ್ಬೋದು. ಸಾಮಾನ್ಯವಾಗಿ ಕಂಪನಿಗಳಿಗೆ ತಮ್ಮ ಬಿಸ್ನೆಸ್ನ ಇನ್ನಷ್ಟು ಬೆಳೆಸೋಕೆ, ಸಾಲ ತೀರಿಸೋಕೆ, ಇಲ್ಲ ಹೊಸ ಮಾರ್ಕೆಟ್ಗೆ ಕಾಲಿಡೋಕೆ ಭಾರಿ ದುಡ್ಡು ಬೇಕಾಗಿರುತ್ತೆ. ಆಗ ಈ ಥರ IPO ಮೂಲಕ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡ್ತಾರೆ. ಜನ ಕೂಡ ಭವಿಷ್ಯದಲ್ಲಿ ಕಂಪನಿ ದೊಡ್ಡ ಲಾಭ ಗಳಿಸಿದ್ರೆ ಅದರ ಪಾಲು ನಮಗೂ ಸಿಗುತ್ತೆ ಅಂತ IPOನಲ್ಲಿ ಷೇರುಗಳನ್ನು ತಗೋತಾರೆ. ಹೀಗೆ ಕಳೆದ ವರ್ಷ ನಾವು ಓಲಾ, ಸ್ವಿಗ್ಗಿ, ಹಂಡೆ ಹಾಗೂ ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPOಗಳಾಗಿರೋದನ್ನ ನೋಡಿದ್ದೀವಿ. ಈಗ ಜಿಯೋ ಕೂಡ ಷೇರುಪೇಟೆಗೆ ಬರೋಕೆ ರೆಡಿ ಆಗ್ತಿದೆ. ಈಗ ಆಲ್ರೆಡಿ ಹೇಳಿದ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ದೊಡ್ಡ ಆಲದ ಮರ, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಕೆಮಿಕಲ್, ಪೆಟ್ರೋಕೆಮಿಕಲ್, ಆಯಿಲ್, ರಿಫೈನಿಂಗ್, ರಿಟೇಲ್, ಮೀಡಿಯಾ, ಹೀಗೆ ಎಲ್ಲ ಉದ್ಯಮಗಳಲ್ಲಿ ರಿಲಯನ್ಸ್ ಇದೆ. ಆದ್ರೀಗ ಅಂಬಾನಿ ತಮ್ಮ ಟೆಲಿಕಾಂ ಬಿಸ್ನೆಸ್ ಅಂದ್ರೆ ಜಿಯೋನ ಸಪರೇಟ್ ಆಗಿ ಸ್ಟಾಕ್ ಮಾರ್ಕೆಟ್ಗೆ ತರೋಕೆ ಪ್ಲಾನ್ ಮಾಡ್ತಿದ್ದಾರೆ. ಕಳೆದ ವರ್ಷ ಹೇಗೆ ಜಿಯೋ ಫಿನಾನ್ಷಿಯಲ್ಸ್ ಹೆಸರಲ್ಲಿ ಹಣಕಾಸು ಉದ್ಯಮ ಸಪರೇಟ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಯಿತು, ಈಗ ಜಿಯೋನ ಸಪರೇಟ್ ಮಾಡ್ತಿದ್ದಾರೆ. 40,000 ಕೋಟಿ ರೂಪಾಯಿ ದುಡ್ಡು, ಭಾರತದ ಅತಿ ದೊಡ್ಡ IPO. ಜಿಯೋ IPOನ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಜಿಯೋ ಮಾಮೂಲಿ ಸಣ್ಣ ಕಂಪನಿ ಅಲ್ಲ. ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ದಿಕ್ಕನ್ನು ಚೇಂಜ್ ಮಾಡಿದ, ರೆವಲ್ಯೂಷನ್ ಮಾಡಿದ ಕ್ರಾಂತಿಕಾರಿ ಕಂಪನಿ. ಇವತ್ತು ಭಾರತದ ಮೂಲೆ ಮೂಲೆಗೂ ಇಂಟರ್ನೆಟ್ ಹೋಗ್ತಾ ಇದೆ. 5G ಅಥವಾ 4G ಹೋಗ್ತಾ ಇದೆ. 75 ಕೋಟಿಗೂ ಅಧಿಕ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ. ಅಂದರೆ ಅದಕ್ಕೆ ಜಿಯೋ ಮಾಡಿದ ಕ್ರಾಂತಿ ಕಾರಣ. ಜಿಯೋ ಬರೋಕ್ಕೂ ಮುಂಚೆ 1 GB ಡೇಟಾಗೆ 100 ರಿಂದ 200 ರೂಪಾಯಿ ಕೊಡಬೇಕಾಗ್ತಾ ಇತ್ತು. ಈಗ 10-15 ರೂಪಾಯಿಗೆ 1 GB ಡೇಟಾ ಸಿಗ್ತಾ ಇದೆ. ತುಂಬಾ ಹಿಂದೆ ಹೋಗೋದು ಬೇಡ ಸ್ನೇಹಿತರೆ. 10 ವರ್ಷಗಳ ಹಿಂದೆ ನಮ್ಮ ಜನರೇಷನ್ನಲ್ಲೇ ನಾವೇ ಕೂಡ 1 GB ಡೇಟಾ ಇಡೀ ತಿಂಗಳಿಗೆ ಅದು 300 ರಿಂದ 400 ರೂಪಾಯಿ ಕೊಡಬೇಕಾಗ್ತಾ ಇತ್ತು. ನನ್ನ ಓನ್ ಎಕ್ಸ್ಪೀರಿಯನ್ಸ್. 1 GB ಡೇಟಾಗೆ 300 ರಿಂದ 400 ರೂಪಾಯಿ. ನೀವು ಬ್ಲ್ಯಾಕ್ಬೆರಿ ಡಿವೈಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಸಪರೇಟ್ ಇಂಟರ್ನೆಟ್ ಪ್ಯಾಕೇಜ್ ಅದಕ್ಕೆ 500 ರಿಂದ 550 ರೂಪಾಯಿ 1 GB ಡೇಟಾಗೆ ಒಂದು ಇಡೀ ತಿಂಗಳಿಗೆ ಇತ್ತು. ನಾನು ಖುದ್ದು ಆ ರೀತಿ ಯೂಸ್ ಮಾಡಿದ್ದೀನಿ. ಡೇಟಾ ಆನ್ ಮಾಡು, ಒಂದು ಮೆಸೇಜ್ ಕಳಿಸು, ಪಟ್ಟ ಡೇಟಾ ಆಫ್ ಮಾಡು, ಹರಿದು ಹೋಗ್ಬಿಡುತ್ತೆ, ಇಲ್ಲಾಂದರೆ ಡೇಟಾ ಖಾಲಿ ಆಗಿಬಿಡುತ್ತೆ ಅನ್ನೋ ಆತಂಕ. 2Gಗೆ ಆಮೇಲೆ ನಿಧಾನ 3G ಬಂತು. ಈ ಪರಿಸ್ಥಿತಿ ಇತ್ತು ಆಗ. ಅಂತ ಟೈಮ್ನಲ್ಲಿ ಫ್ರೀ ಇಂಟರ್ನೆಟ್ ಅಂತ ಬಂತು. ತುಂಬ ಜನ ಹೇಳ್ತಾರೆ ಫ್ರೀ ಕೊಟ್ಟರು ಆಮೇಲೆ ಸಿಕ್ಕಾಪಟ್ಟೆ ರೇಟ್ ಮಾಡ್ತಿದ್ದಾರೆ ಅಂತ. ಆದರೆ ಸ್ನೇಹಿತರೆ, ರೇಟ್ ಆಗಿರೋದು ಯಾವುದಕ್ಕೆ? ನಮ್ಮ ಕನ್ಸಂಪ್ಷನ್ ಹೇಗೆ ಚೇಂಜ್ ಆಗಿದೆ ಅದನ್ನು ಕೂಡ ಯೋಚನೆ ಮಾಡಬೇಕು. ಒಂದು ಕಾಲ್ಗೆ 1 ರೂಪಾಯಿ 2 ರೂಪಾಯಿ ಇತ್ತು ಜಿಯೋ ಬರೋಕ್ಕಿಂತ ಮುಂಚೆ ಅಲ್ವಾ? ಒಂದು ಕಾಲ್ಗೆ SMS ದಿನಕ್ಕೆ 100 SMS ಪ್ಯಾಕ್ ಹಾಕೋಬೇಕು ಫ್ರೀ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಚಾರ್ಜಸ್ ಇರ್ತಾ ಇತ್ತು. ಆ ರೀತಿ ಸನ್ನಿವೇಶ. ಡೇಟಾಗೆ 1 ರಿಂದ 2 GBಗೆ 200-300 ರೂಪಾಯಿ ಕೊಡಬೇಕಾಗಿರೋ ಪರಿಸ್ಥಿತಿ ಇತ್ತು. ಇಡೀ ತಿಂಗಳಿಗೆ 1 ರಿಂದ 2 GB, ದಿನಕ್ಕಲ್ಲ. ಆದರೆ ಈಗ ನಾವು ಎಷ್ಟು ಡೇಟಾ ಕನ್ಸ್ಯೂಮ್ ಮಾಡ್ತಿದ್ದೀವಿ? ದಿನಕ್ಕೆ 1 GB 2 GB ಸಾಕಾಗ್ತಿಲ್ಲ ತುಂಬ ಜನಕ್ಕೆ. ಆದರೂ ಈಗಲೂ ಕೂಡ 200-300 ಆಸುಪಾಸಲ್ಲಿ ನಮಗೆ ಮಂತ್ಲಿ ಪ್ಯಾಕೇಜ್ಗಳು ಸಿಗ್ತವೆ. ಒಂದು 3,000 ರೂಪಾಯಿ ಆಸುಪಾಸಲ್ಲಿ ವರ್ಷದ ಪ್ಯಾಕೇಜೇ ಸಿಕ್ಬಿಡುತ್ತೆ. ಅಂದರೆ 200-300-350 ರೂಪಾಯಿ ಆಸುಪಾಸ್ನಲ್ಲೇ ಇದೆ ನಿಮಗೆ. ಅದರಲ್ಲಿ ಡೇಟಾ ಹೆಚ್ಚಿರುತ್ತೆ, ಕೆಲವರಲ್ಲಿ ಕಮ್ಮಿ ಇರುತ್ತೆ. ಪ್ಯಾಕೇಜ್ಗಳಿದ್ದಾವೆ. ಆದರೆ ಪ್ರತಿದಿನ ಸಿಗುತ್ತೆ 1 GB 2 GB ಡೇಟಾ ಸಿಗುತ್ತೆ. ನೀವು ಯಾವ ಥರ ಪ್ಯಾಕ್ ತೊಗೊಳ್ತೀರ ಅದ್ರ ಮೇಲೆ. ಸೊ ಇಟ್ಸ್ ಎ ರೆವಲ್ಯೂಷನ್. ಅಕ್ಸೆಪ್ಟ್ ಮಾಡಬೇಕು ನಾವು. ಪೊಲಿಟಿಕಲಿ ಒಂದು ಕಂಪನಿಯನ್ನು ಕ್ರಿಟಿಸೈಸ್ ಮಾಡೋಕ್ಕಿಂತ ಮುಂಚೆ. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಪ್ಯಾಕೇಜ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಕೇವಲ 31,500 ರೂಪಾಯಿಗೆ ಈ ಪ್ಯಾಕೇಜ್ ಇದೆ. ಇದರಲ್ಲಿ ಫ್ಲೈಟ್ ಟಿಕೆಟ್,
3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಎಲ್ಲ ರೀತಿ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇದ್ದು ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸೇರಿ 31,500 ರೂಪಾಯಿ. ಹೊರಡೋ ದಿನ 11 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಫೋನ್ ಕಾಲಿಗೆ ಸಪರೇಟ್ ಚಾರ್ಜಸ್ ಇತ್ತು. ಈಗ ಫೋನ್ ಕಾಲ್ಗೆ ಸಪರೇಟ್ ನಾವು ದುಡ್ಡು ಪೇನೆ ಮಾಡ್ತಿಲ್ಲ, ಒಂದು ಪ್ಯಾಕೇಜ್ ಎಲ್ಲವೂ ಬರ್ತಾ ಇದೆ. ಸೊ ಜಿಯೋ ಮಾಡಿದ ಈ ಕ್ರಾಂತಿಯಿಂದ ಇಡೀ ಇಂಡಸ್ಟ್ರಿನ ಬದಲಾಯಿತು. ಎಲ್ಲರೂ ಅದನ್ನ ಫಾಲೋ ಮಾಡಬೇಕಾಯಿತು. ಇದರ ಪರಿಣಾಮ ಡಿಜಿಟಲ್ ಎಕಾನಮಿನೇ ಸೃಷ್ಟಿಯಾಯಿತು. ನಾವೆಷ್ಟೇ ಇ ಕಾಮರ್ಸ್, OTT, ಡಿಜಿಟಲ್ ಇಂಡಿಯಾ, UPI ಸಕ್ಸಸ್ ಬಗ್ಗೆ ಮಾತನಾಡಬಹುದು, ಆದರೆ ಅದೆಲ್ಲದಕ್ಕೂ ಬುನಾದಿ ಹಾಕಿದ್ದು ಜಿಯೋನೇ. ಹೀಗಾಗಿ ಇಂಥ ರೆವಲ್ಯೂಷನರಿ ಕಂಪನಿ ಷೇರುಪೇಟೆಗೆ ಕಾಲಿಡುತ್ತೆ ಅಂದರೆ ಮಾರ್ಕೆಟ್ ಅಲುಗಾಡೋದು ಗ್ಯಾರಂಟಿ. ಯಾವುದೇ IPO ಆದರೂ ಡಿಮ್ಯಾಂಡ್ ಸೃಷ್ಟಿಯಾಗಬೇಕಾದ್ರೆ ಭರ್ಜರಿ ಪ್ರಾಫಿಟ್, ಆರ್ಥಿಕ ಶಿಸ್ತು ತೋರಿಸಬೇಕು. ಆದರೆ ಜಿಯೋಗೆ ಅದರ ಹೆಸರೇ ಸಾಕು. ಹೀಗಾಗಿ ಇನ್ವೆಸ್ಟಿಂಗ್ ಮಾರ್ಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಕೂಡ ಜಿಯೋಗೆ ದುಡ್ಡು ಹಾಕ್ತೀವಿ ಅಂತ ಮುಂದೆ ಬರ್ತಾರೆ. ರೆಕಾರ್ಡ್ಗಳೆಲ್ಲ ಧೂಳಿಪಟ ಆಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಸದ್ಯದ ಮಾಹಿತಿ ಪ್ರಕಾರ ಈ IPOನ ಗಾತ್ರ 35-40 ಸಾವಿರ ಕೋಟಿ, ಕೆಲವರ ಪ್ರಕಾರ 60 ಸಾವಿರ ಕೋಟಿನೂ ಆಗ್ಬೋದು. ಅಂದರೆ ಅಷ್ಟು ಹಣ ಜಿಯೋ ಕಲೆಕ್ಟ್ ಮಾಡುತ್ತೆ. ಹೀಗಾಗಿ ಜಿಯೋ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ IPO ಆಗುತ್ತೆ ಅಂತ. ಕಳೆದ ವರ್ಷ 27,000 ಕೋಟಿಯೊಂದಿಗೆ ಕಣಕ್ಕಿಳಿದಿದ್ದ ಹಂಡೆ 20,000 ಕೋಟಿಯ LIC ಇದುವರೆಗಿನ ಅತಿ ದೊಡ್ಡ IPOಗಳನ್ನು ಮಾಡಿದ್ವು. ಆದರೆ ಜಿಯೋ IPOನ ಮೌಲ್ಯ ಅದಕ್ಕಿಂತ ಡಬಲ್ ತ್ರಿಬಲ್ ಆದರೂ ಆಗ್ಬೋದು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಜಿಯೋ ಮೌಲ್ಯ ಕೂಡ $120 ಬಿಲಿಯನ್, ಹತ್ತತ್ರ 10 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ IPO ಮುಗಿದ ಬಳಿಕ. ಇಷ್ಟು ದೊಡ್ಡ IPO ಆಗಿರೋದ್ರಿಂದ ಲಾಂಚ್ ಮಾಡೋಕ್ಕೂ ಮುನ್ನ ಸಾಕಷ್ಟು ಕೆಲಸ ಇರುತ್ತೆ. ಹೀಗಾಗಿ ಈ ವರ್ಷದ 2ನೇ ಭಾಗದಲ್ಲಿ ಷೇರುಪೇಟೆಗೆ ಬರ್ಬೋದು ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಪ್ರೀ IPO ಪ್ಲೇಸ್ಮೆಂಟ್ ಕೆಲಸಗಳು ಶುರುವಾಗಿದೆ ಅನ್ನೋ ಮಾಹಿತಿ ಇದೆ. ಅಂದರೆ IPO ಇಶ್ಯೂಗೂ ಮುಂಚೆ ಕಂಪನಿಗಳು ತಮ್ಮ ಒಂದಿಷ್ಟು ಷೇರುಗಳನ್ನು ಮಾರಾಟಕ್ಕೆ ಇಡ್ತವೆ. ಸಾಂಸ್ಥಿಕ ಹೂಡಿಕೆದಾರರಿಗೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ, ಹೈ ನೆಟ್ವರ್ತ್ ವ್ಯಕ್ತಿಗಳಿಗೆ, ಖಾಸಗಿ ಈಕ್ವಿಟಿ ಸಂಸ್ಥೆಗಳು ಈ ಷೇರುಗಳನ್ನು ಪರ್ಚೇಸ್ ಮಾಡ್ತಾರೆ. ಹೀಗೆ ದೊಡ್ಡ ಇನ್ವೆಸ್ಟರ್ಸ್ ದುಡ್ಡು ಹಾಕೋದ್ರಿಂದ ಸಾಮಾನ್ಯ ಹೂಡಿಕೆದಾರರಿಗೂ ಕಂಪನಿ ಮೇಲೆ ವಿಶ್ವಾಸ ಮೂಡುತ್ತೆ. IPO ಇನ್ನಷ್ಟು ಅಟ್ರಾಕ್ಟಿವ್ ಆಗುತ್ತೆ, ಭರ್ಜರಿ ಸೇಲ್ ಆಗುತ್ತೆ. ಈಗ ಆಲ್ರೆಡಿ ಜಿಯೋದಲ್ಲಿ ಇಂತಹ ಪ್ರೀ IPO ಪ್ಲೇಸ್ಮೆಂಟ್ ಕೆಲಸ ಶುರುವಾಗಿದೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಸದ್ಯ ಜಿಯೋದಲ್ಲಿ UAE ಸರ್ಕಾರದ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಹಾಗೆ ಮುಬಾದಲಾ ಸಂಸ್ಥೆ, ಅಮೆರಿಕದ ಸಿಲ್ವರ್ ಲೇಕ್, ಹೀಗೆ ಹಲವಾರು ಫಾರಿನ್ ಹೂಡಿಕೆದಾರರು ದುಡ್ಡು ಹಾಕಿದ್ದಾರೆ. ಸುಮಾರು 33% ಷೇರು ಹೊಂದಿದ್ದಾರೆ. ಸೊ ಇವರೆಲ್ಲ ಈಗ ಪ್ರಾಫಿಟ್ ಬುಕಿಂಗ್ ಮಾಡಿಕೊಂಡು IPOಗೂ ಮುಂಚೆ ತಮ್ಮ ಪಾಲ್ನಲ್ಲಿ ಒಂದಷ್ಟು ಷೇರುಗಳನ್ನು ಮಾರಾಟಕ್ಕೆ ಬಿಡ್ತಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲ ಸರಿ, ಇಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ಯಾಕೆ ಶೇರ್ ಮಾರ್ಕೆಟ್ಗೆ ತರ್ತಾ ಇದ್ದಾರೆ ಒಂದಷ್ಟು ಷೇರುಗಳನ್ನ ಪಬ್ಲಿಕ್ಕಿಗೆ ಮಾರೋ ಮೂಲಕ? ಯಾಕೆ? ಇದರಿಂದ ರಿಲಯನ್ಸ್ಗೆ ಏನ್ ಲಾಭ ಅಂತ ಕೇಳೋದಾದ್ರೆ ಕೈ ಕೊಡ್ತಾ ಇದೆ ಎಣ್ಣೆ. ರಿಲಯನ್ಸ್ಗೆ ಜಿಯೋ ಊರುಗೋಲು. ಸ್ನೇಹಿತರೆ, ಯಾವುದೇ ಕಾಂಗ್ಲಾಮೊರೇಟ್ ಕಂಪನಿಗಳು, ಈ ರೀತಿ ಉದ್ಯಮ ಸಾಮ್ರಾಜ್ಯದ ಕಂಪನಿಗಳು, ಹಲವು ಬಿಸ್ನೆಸ್ಗಳಲ್ಲಿ ಡೈವರ್ಸಿಫಿಕೇಶನ್ ಮಾಡ್ಕೊಂಡಿರೋ ಕಾಂಗ್ಲಾಮೊರೇಟ್ಸ್ ಉದ್ಯಮಗಳನ್ನ ಪ್ರತ್ಯೇಕವಾಗಿ ಲಿಸ್ಟ್ ಮಾಡೋದರ ಉದ್ದೇಶ ಅವುಗಳ ಪೊಟೆನ್ಷಿಯಲ್ನ ಅನ್ಲಾಕ್ ಮಾಡೋದು. ಜಿಯೋ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಅಂಟ್ಕೊಂಡು ಒಳಗಡೆ ಇರೋದ್ರಿಂದ ಇದುವರೆಗೂ ಅದರ ನಿಜವಾದ ಸಾಮರ್ಥ್ಯ ಅನಾವರಣ ಆಗ್ತಾ ಇಲ್ಲ. ಶೇರ್ ಪ್ರೈಸ್ನಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಜಿಯೋ ಮೇಜರ್ ಲೀಡರ್ ಆಗಿದ್ರು ಕೂಡ ಜನ ಕೇವಲ ಜಿಯೋ ಅಷ್ಟೇ ನೋಡಿ ರಿಲಯನ್ಸ್ ಮೇಲೆ ಹೂಡಿಕೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಆಯಿಲ್ ಸೇರಿದಂತೆ ಬೇರೆ ಬೇರೆ ಉದ್ಯಮಗಳು ಕೂಡ ಸೇರಿಕೊಂಡಿದ್ವು. ತೈಲ ಮಾರ್ಕೆಟ್ನಲ್ಲಿ ಸ್ವಲ್ಪ ಏರುಪೇರು ಆದರೂ ಅದರ ಏಟು ರಿಲಯನ್ಸ್ಗೂ ಬೀಳ್ತಾ ಇತ್ತು. ಹೀಗಾಗಿ ಜನ ಎಚ್ಚರಿಕೆಯಿಂದ ಹೆದರ್ತಾ ಇದ್ರು ಕೆಲವೊಂದು ಟೈಮ್ನಲ್ಲಿ. ಈಗ ಕೂಡ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲೂ ಕೂಡ ರಿಲಯನ್ಸ್ನ ಒಂದಷ್ಟು ಡೌನ್ ಟ್ರೆಂಡ್ ನೀವು ನೋಡ್ತಾ ಇರ್ಬೋದು. ಈ ಚಾರ್ಟ್ ನಾವು ಹಾಕಿದ್ದೀವಿ ನೋಡಿ, ಕಳೆದ ಒಂದು 1 ಮಂತ್, 6 ಮಂತ್, 1 ಇಯರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೀವು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾರ್ಟ್ ನೋಡಿದ್ರಿ. ಆದ್ರೆ ಈಗ ಈ ರಿಲಯನ್ಸ್ ಇಂಡಸ್ಟ್ರೀಸ್ನಿಂದ ಜಿಯೋನ ಸಪರೇಟ್ ಮಾಡಿ ಲಿಸ್ಟ್ ಮಾಡೋದ್ರಿಂದ ಕೇವಲ ಜಿಯೋನ್ ನೋಡಿ, ಕೇವಲ ಟೆಲಿಕಾಂ ಕಂಪನಿಯನ್ನ ಮಾತ್ರ ನೋಡಿ ಅದರ ಬಿಸ್ನೆಸ್ ನೋಡಿ ಹೂಡಿಕೆ ಮಾಡ್ತಾರೆ. ಜಿಯೋದ ಆದಾಯ, ಗ್ರೋತ್ ಪೊಟೆನ್ಷಿಯಲ್ ನೋಡಿ ದುಡ್ಡು ಹಾಕ್ತಾರೆ. ಆಲ್ರೆಡಿ ಹೇಳಿದ ಹಾಗೆ ಜಿಯೋ $120 ಬಿಲಿಯನ್ ವ್ಯಾಲ್ಯೂಯೇಷನ್ ನ ಬೃಹತ್ ಕಂಪನಿ ಅಂತ ಲೆಕ್ಕಾಚಾರ ಇದೆ. ಸಪರೇಟ್ ಆದರೆ ಇನ್ನಷ್ಟು ವೇಗವಾಗಿ ಬೆಳೆಯೋ ಸಾಧ್ಯತೆ ಇರುತ್ತೆ. ಅಲ್ಲದೆ ರಿಲಯನ್ಸ್ ಇತ್ತೀಚೆಗೆ ಸ್ವಲ್ಪ ತೈಲದಿಂದ ಕೈ ಸುಟ್ಕೊಳ್ತಿದೆ. 50-60% ರೆವೆನ್ಯೂ, ಪ್ರಾಫಿಟ್ ಅಲ್ಲ, ಟೋಟಲ್ ರೆವಿನ್ಯೂ ತೈಲದಿಂದ ಉತ್ಪತ್ತಿ ಆದರೂ ಕೂಡ ದೊಡ್ಡ ಗ್ರೋತ್ ಸ್ಕೋಪ್ ಇಲ್ಲ ಅಲ್ಲಿ. 2024ರಲ್ಲಿ ದಶಕದಲ್ಲಿ ಮೊದಲ ಬಾರಿಗೆ ರಿಲಯನ್ಸ್ ಲಾಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಪರಿಣಾಮ ರಿಲಯನ್ಸ್ ಷೇರು ತನ್ನ ಪೀಕ್ನಿಂದ 20-22% ಬಿದ್ದಿದೆ. ಹೀಗಾಗಿ ಶಾರ್ಟ್ ಟರ್ಮ್ನಲ್ಲಿ ಅಂಬಾನಿ ತಮ್ಮ ಬಿಸ್ನೆಸ್ಗೆ ಬೂಸ್ಟ್ ಕೊಡೋ ಅವಶ್ಯಕತೆ ಇದೆ. ಮುಂಚೆ ಕೂಡ ರಿಲಯನ್ಸ್ ಈ ರೀತಿ ಪ್ರೆಷರ್ನಲ್ಲಿದ್ದಾಗ ಅಂಬಾನಿ ಈ ಥರ ದಾಳ ಉರುಳಿಸಿದ್ರು. 2020ರಲ್ಲಿ 30% ಜಿಯೋ ಷೇರುಗಳನ್ನು ಮಾರಾಟ ಮಾಡಿದ್ರು. ಇದರಿಂದ ಮತ್ತೆ ರಿಲಯನ್ಸ್ ಷೇರು ಚೇತರಿಸಿಕೊಂಡಿತ್ತು. ಈಗಲೂ ಹಾಗೆ ಮಾಡ್ತಿದ್ದಾರೆ. ಜೊತೆಗೆ ಲಾಂಗ್ ಟರ್ಮ್ನಲ್ಲಿ ಅಂಬಾನಿ ತಮ್ಮ ರಿಲಯನ್ಸ್ನ ಡೈವರ್ಸಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇನ್ನಷ್ಟು ನಾವು ಈಗ ಆಲ್ರೆಡಿ ಅದರ ಬಗ್ಗೆ ಸಪರೇಟ್ ವರದಿನ ಮಾಡಿದ್ವಿ. ಆ ಡೈವರ್ಸಿಫಿಕೇಶನ್ಗೆ ಈಗ ಜಿಯೋ IPO ಕೂಡ ಅನಿವಾರ್ಯ. ಮುಂದಿನ ದಿನಗಳಲ್ಲಿ ಜಿಯೋನೇ ರಿಲಯನ್ಸ್ ಬಂಡಿಯನ್ನ ಎಳೆಯೋ ಕುದುರೆ ಆಗ್ತಾ ಇದೆ. ಆಲ್ರೆಡಿ ರೆವೆನ್ಯೂ, ಟೋಟಲ್ ಆದಾಯ, ಇನ್ಕಮ್ ತೈಲದಿಂದ ಜಾಸ್ತಿ ಕಂಡ್ರೂ ಕೂಡ ಪ್ರಾಫಿಟ್
ಈ ಸೈಡ್ನಿಂದಲೇ ನಿಮಗೆ ಜಾಸ್ತಿ ಸಿಗೋಕ್ಕೆ ಸಾಧ್ಯ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಈ ಥರ ಸರ್ವಿಸಸ್ನಲ್ಲಿ ಅವ್ರದ್ದು. ಅದು ರಿಟೇಲ್ ಆಗಿರ್ಬೋದು, ಅದು ಜಿಯೋ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಅದು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ. ಇದೇ ಕಾರಣಕ್ಕಾಗಿ ರಿಲಯನ್ಸ್ ಈಗ ಆಲ್ರೆಡಿ ಗ್ಲೋಬಲ್ ಟೆಕ್ ದೈತ್ಯ, ಚಿಪ್ ದೈತ್ಯ ಎನ್ವಿಡಿಯಾ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. AI ಕ್ಷೇತ್ರದಲ್ಲಿ ಜಿಯೋ ಜೊತೆ ಸೇರಿಕೊಂಡು ಅಲೆ ಬಿಸೋಕೆ ಎನ್ವಿಡಿಯಾ ಕೂಡ ಕೈ ಜೋಡಿಸ್ತಾ ಇದೆ. ಏರ್ಟೆಲ್ A2 ಅಥವಾ ಟೆಲಿಕಾಂ ಕ್ಷೇತ್ರದಲ್ಲಿ ಮಾರ್ಕೆಟ್ ಲೀಡರ್ ಅಂತ ಹೇಳಿದ್ರು. ಜಿಯೋ ಪರಿಸ್ಥಿತಿ ಸದ್ಯಕ್ಕೆ ಅಷ್ಟೊಂದು ಸೇಫ್ ಅಲ್ಲ. ಜಿಯೋ 39%, 40% ಆಸುಪಾಸಲ್ಲಿ ಮಾರ್ಕೆಟ್ ಶೇರ್ ಇಟ್ಕೊಂಡಿದೆ. ಆದರೆ ಆದಾಯದ ವಿಚಾರದಲ್ಲಿ ಏರ್ಟೆಲ್ ಜಿಯೋಗೆ ಭರ್ಜರಿ ಟಕ್ಕರ್ ಕೊಡ್ತಿದೆ. ಎರಡನೇ ಕ್ವಾರ್ಟರ್ನಲ್ಲಿ ಏರ್ಟೆಲ್ 31,561 ಕೋಟಿ ರೂಪಾಯಿ ಗಳಿಸಿದರೆ ಜಿಯೋ 31,709 ಕೋಟಿ ರೂಪಾಯಿ ಗಳಿಸಿದೆ. ಕೇವಲ 200 ಕೋಟಿಯ ಡಿಫರೆನ್ಸ್. ಏನು ಪ್ರಾಫಿಟ್ ಮಾರ್ಜಿನ್ ನೋಡಿದ್ರಂತೂ ಜಿಯೋಗಿಂತ ಏರ್ಟೆಲ್ಲೇ ಮುಂದೆ ಇದೆ. ಏರ್ಟೆಲ್ 54.8% ಎಬಿಟಾ ಮಾರ್ಜಿನ್ ಹೊಂದಿದ್ರೆ ಜಿಯೋ ಮಾರ್ಜಿನ್ 50.2% ಇದೆ. ಏನು ARPU, ARPU ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅಂದ್ರೆ ಪ್ರತಿಯೊಬ್ಬ ಬಳಕೆದಾರನಿಂದ ಬರ್ತಿರೋ ಆದಾಯ ಹಿಡಿದ್ರೆ ಅಲ್ಲೂ ಏರ್ಟೆಲ್ ಮುಂದೆ ಇದೆ. ಏರ್ಟೆಲ್ 233 ರೂಪಾಯಿ ARPU ಹೊಂದಿದ್ರೆ ಜಿಯೋ ARPU 195 ರೂಪಾಯಿ ಇದೆ. ಹೀಗಾಗಿ ಜಿಯೋ ತನ್ನ ಮಾರ್ಕೆಟ್ ಗಟ್ಟಿ ಮಾಡ್ಕೊಳ್ಳೋಕ್ಕೂ ಕೂಡ ಈ IPOದ ಅವಶ್ಯಕತೆ ಇದೆ. ಅದರಲ್ಲೂ ಟೆಲಿಕಾಂ ಇಂಡಸ್ಟ್ರಿ ಸದಾ ತನ್ನ ಪ್ರತಿಸ್ಪರ್ಧಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು, ಕಾಂಪಿಟೇಟಿವ್ ಎಡ್ಜ್ ಹೊಂದಿರಬೇಕು. ಇದಕ್ಕಾಗಿ ನಿರಂತರವಾಗಿ ತನ್ನ ನೆಟ್ವರ್ಕ್ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಸಿಕ್ಕಾಪಟ್ಟೆ ದುಡ್ಡು ಬೇಕು. ಹೀಗಾಗಿ IPO ಇಂಪಾರ್ಟೆಂಟ್. ಜಾಗತಿಕ ಸಂಸ್ಥೆ ಜೆಫ್ರೀಸ್ ಪ್ರಕಾರ IPO ನಂತರ 3 ವರ್ಷಗಳಲ್ಲಿ ಜಿಯೋ ಆದಾಯ ಮತ್ತು ಲಾಭ ವರ್ಷಕ್ಕೆ 18-26% ಏರಿಕೆಯಾಗ್ತಾ ಹೋಗುತ್ತೆ ಅಂತ ಹೇಳಿದೆ. ಅಲ್ಲದೆ ARPU ಕೂಡ 230 ಸಮೀಪಕ್ಕೆ ಹೋಗಬಹುದು ಅಂತ ವಿಶ್ಲೇಷಣೆ ಇದೆ. ಈ ಎಲ್ಲ ಕಾರಣಗಳಿಂದ ಜಿಯೋ IPO ಮೇಲೆ ಸಾಕಷ್ಟು ಕಂಡಿದೆ. ಅಯ್ಯೋ ಟೆಲಿಕಾಂ ಇಂಡಸ್ಟ್ರಿ ಕತೆ ಹೆಂಗ್ರಿ ಅನ್ನೋ ಪ್ರಶ್ನೆ ಕೆಲವರಿಗೆ ಮೂಡಬಹುದು. ಆದರೆ ಸ್ನೇಹಿತರೆ, 10 ಕಂಪನಿಗಳಿದ್ದ ಭಾರತದಲ್ಲಿ ಕಾಂಪಿಟೇಷನ್ ವಿಪರೀತ ಆಗಿ ಎಲ್ಲ ಕಿತ್ಕೊಂಡು ಹೋಗಿ ಈಗ ಉಳಿದಿರೋದು 3 ಕಂಪನಿ. ಏರ್ಟೆಲ್, ಜಿಯೋ, ಟಾಪ್ ಜಿಯೋ ಇರೋದು, ಸೆಕೆಂಡ್ ಏರ್ಟೆಲ್ ಇರೋದು, ನೆಕ್ಸ್ಟ್ VI. ಇನ್ನೇನು ಬದುಕಿದ್ದೀನಿ ಸತ್ತಿದ್ದೀನಿ ಅನ್ನೋ ಥರದಲ್ಲಿ ಒದ್ದಾಡ್ತಾ ಇದೆ. ಏನಾಗುತ್ತೋ ಅನ್ಸರ್ಟನ್ ಇದೆ, ಅನಿಶ್ಚಿತತೆ ಇದೆ ಆ ಕಂಪ್ನಿ ವಿಚಾರದಲ್ಲಿ. ಆಮೇಲೆ BSNL. ಈ ಸಿಚುವೇಷನಲ್ಲಿ ನಾವಿದ್ದೀವಿ. ಸೊ ಮಾರ್ಕೆಟ್ ಸೆಟಲ್ ಆದರೆ ಕಾಂಪಿಟೇಷನ್ ಓಕೆ, ಮಾರ್ಕೆಟಲ್ಲಿ ಇರೋದೇ ಇಷ್ಟು 3 ಮತ್ತೊಂದು ಪ್ಲೇಯರ್ಸ್ ಅಂತ ಆದರೆ ಕಂಪನಿಗಳು ವಿಪರೀತ ಸ್ಪರ್ಧೆ ಮಾಡಿಕೊಂಡು ಅವ್ರ ಬಟ್ಟೆನೂ ಹರ್ಕೊಳ್ಳೋದ್ರ ಬದಲಿಗೆ, ಇನ್ನಷ್ಟು ಲಾಸ್ ಮಾಡ್ಕೊಳ್ಳೋದ್ರ ಬದಲಿಗೆ ಪ್ರೈಸ್ ವಾರ್ ಸ್ವಲ್ಪ ಕಮ್ಮಿ ಮಾಡಿ ನಿಧಾನಕ್ಕೆ ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಟ್ಯಾರಿಫ್ ಇನ್ಕ್ರೀಸ್ ಮಾಡಿಕೊಂಡು ಇಷ್ಟು ವರ್ಷ ಆಗಿರೋ ಲಾಸನ್ನು ನಿಧಾನಕ್ಕೆ ಸರಿದೂಗಿಸ್ಕೊಳ್ತಾ ಬರೋಕ್ಕೆ ಟ್ರೈ ಮಾಡ್ತಾರೆ. ಆಲ್ರೆಡಿ ಆ ಪ್ರಕ್ರಿಯೆ ಶುರುವಾಗಿದೆ. ಏರ್ಟೆಲ್ಗೂ ಬೇಕಾಗಿತ್ತು. ಸುನಿಲ್ ಭಾರತಿ ಮಿತ್ತಲ್ ಅಂತೂ ಅಯ್ಯೋ ತೀರಾ ಆಯಿತು ಕಾಂಪಿಟೇಷನ್, ಕಷ್ಟ, ಪ್ರೈಸ್ ಇನ್ಕ್ರೀಸ್ ಆಗಲೇಬೇಕು ಅಂತ ಅವರು ಹೇಳ್ತಾ ಇದ್ರು. ಈ ಜಿಯೋದವ್ರು ಕಾಂಪೀಟ್ ಮಾಡ್ತಿದ್ರು. ಈಗ ಜಿಯೋದವರು ಕೂಡ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ, ಏರ್ಟೆಲ್ ಅವರು ಕೂಡ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅಪ್ಪ ನೀವು ಮಾಡಿದ್ರೆ ನಾನು ಮಾಡ್ತೀನಿ, ನೀವು ಮಾಡಿದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂಥೇಳಿ ಈಗ VIನವರು ಕೂಡ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಬೇಕಾಗಿತ್ತು. ಯಾರಿಗೂ ಇನ್ನೂ ಕಾಂಪೀಟ್ ಮಾಡ್ತಾ ಕೂರುವಂಥದ್ದಿರಲಿಲ್ಲ ಅಥವಾ ಆ ಒಂದು ಅಪಟೈಟೇ ಇರಲಿಲ್ಲ. ಮಾರ್ಕೆಟ್ ಕೂಡ ಮೆಚೂರ್ ಆಗ್ತಾ ಇದೆ, ಜನರ ಆದಾಯ ಕೂಡ ನಿಧಾನಕ್ಕೆ ಗ್ರೋ ಆಗ್ತಿದೆ. ಎಲ್ಲರೂ ಕೂಡ ತಿಂಗಳಿಗೂ 200-300 ರೂಪಾಯಿ ಹಾಕೋ ರೀತಿ ನಮ್ಮಲ್ಲಿ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಿದ್ದಾರೆ ನಿಧಾನಕ್ಕೆ. ಹೀಗಾಗಿ ಎಲ್ಲ ಆಯಾಮ ನೋಡಿದಾಗ ಮುಂದಿನ ದಿನಗಳಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿಯಾಗಿ ಇವರಿವರು ನಿಧಾನಕ್ಕೆ ವರ್ಷ ಒಂದಷ್ಟು % ಪ್ರೈಸ್ ಇನ್ಕ್ರೀಸೇ ಮಾಡ್ತಾ ಹೋಗೋ ಲಕ್ಷಣ ಇರೋದ್ರಿಂದ 220 ರೂಪಾಯಿ ಇರೋದು 250, 250 ರೂಪಾಯಿ ಇರೋದು ನೆಕ್ಸ್ಟ್ 280, 280 ಇರೋದು ನೆಕ್ಸ್ಟ್ 350, ಈ ರೀತಿ ಜಾಸ್ತಿ ಆಗ್ತಾನೆ ಹೋಗೋ ಲೆಕ್ಕಾಚಾರ ಇರೋದ್ರಿಂದ ಕಂಪನಿಗಳ ಆದಾಯ, ಆರ್ಥಿಕ ಶಿಸ್ತು, ಆರ್ಥಿಕ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಿ ಪ್ರಾಫಿಟ್ ಎಲ್ಲ ಜಾಸ್ತಿ ಆಗ್ತಾ ಹೋಗೋ ಲೆಕ್ಕಾಚಾರ ಇರೋದ್ರಿಂದ ಟೆಲಿಕಾಂ ಇಂಡಸ್ಟ್ರಿಗೆ ಈಗ ಒಳ್ಳೆ ಕಾಲ ಶುರುವಾಗ್ತಿದೆಯೇನೋ ಅನ್ನೋ ವಿಶ್ಲೇಷಣೆಗಳು ಕೂಡ ಇದೆ. ಹಾಗಾಗಿ ಬಹಳ ಕ್ಯೂರಿಯಾಸಿಟಿ ಇದೆ ಜಿಯೋ IPO ಮೇಲೆ. ಇದಾಗಿತ್ತು ನಿಮಗೆ ಕಂಪ್ಲೀಟ್ ಪಿಕ್ಚರನ್ನು ಕೊಡುವಂಥ ಪ್ರಯತ್ನ. ಎಗೇನ್ ಇಲ್ಲಿ ಯಾವುದೇ ಹೂಡಿಕೆ ಸಲಹೆ ಇಲ್ಲ, ನಿಮಗೆ ಮಾಹಿತಿ ತಲುಪಿಸೋ ಪ್ರಯತ್ನ ಅಷ್ಟೇ ನಮ್ಮದು. ಡಿಸಿಷನ್ ಎಲ್ಲ ನಿಮ್ಮದೇ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.